ಮಕ್ಕಳೇ, ಇಂದು ವಾರದ ಕತೆ ಕೇಳಮ್ಮ. ಈ ಕಥಾ ಸರಣಿಯಲ್ಲಿ ಇದು 24ನೇ ಕತೆ. ಈ ಕಥಾ ಮಾಲಿಕೆಯಲ್ಲಿ 24ನೇ ಕತೆ. ಈ ಕತೆ ರಾಮಾಯಣಕ್ಕೆ ಸಂಬಂಧಿಸಿದ ಒಂದು ಕತೆ. ರಾಮಾಯಣದಲ್ಲಿ ನೀವು ಹನುಮಂತನ ಬಗ್ಗೆ, ರಾಮಾಯಣ ಕಥೆಯಲ್ಲಿ ಹನುಮಂತನ ಬಗ್ಗೆ ನೀವು ಕೇಳಿರುವಿರಿ. ಅವ ಭಾಳ ದೊಡ್ಡ ಯೋಧ. ರಾಮಾಯಣದಲ್ಲಿ ಅವ ಭಾಳ ದೊಡ್ಡ ಯೋಧ, ಭಾಳ ಶಕ್ತಿವಂತ ಕೂಡ. ಅವ ಶಕ್ತಿವಂತ ಅಂತ ಹೇಳೋದಕ್ಕೆ ಎರಡು ಉದಾಹರಣೆಗಳು ಕೊಟ್ಟು ನಾನು ನಿಮಗೆ ಕಥೆನ ಹೇಳಲಿ ಮತ್ತೆ ಮುಂದೆಗೆ. ರಾಮರಾವಣರ ಈ ಯುದ್ಧಕ್ಕೆ ಮುಂದೆ ಲಂಕೆಗೆ ಹೋಗಾಗಿತ್ತಲ್ಲ, ಸಮುದ್ರ ಅಡ್ಡ ಇತ್ತಲ್ಲ, ಆಗ ಆ ಸಮುದ್ರನ ಆಕಾಶದಲ್ಲಿ ಹಾರಿ ದಾಟಿದ್ದು ಇದೇ ಹನುಮಂತ. ಮಾತ್ರ ಅಲ್ಲ, ರಾಮರಾವಣರು ಯುದ್ಧ ನಡ್ಕೊಂಡಿರ್ಕಾಕನ ರಾವಣನ ಮಂಗ ಇಂದ್ರಜಿತ್ ಒಂದು ಬಾಣ ಬಿಟ್ಟು ಲಕ್ಷ್ಮಣ ಮೂರ್ಛೆ ತಪ್ಪಿ ಬೋಧ ತಪ್ಪಿ ಬೀಳೋ ಹಂಗೆ ಮಾಡ್ತೀವಿ. ಈ ಕಪಿ ಸೈನ್ಯಕ್ಕೆ ಏನು ಮಾಡಿದೆ ಗೊತ್ತಾಗಲಿ. ಅಷ್ಟೊತ್ತಿಗೆ ರಾವಣನ ಆಸ್ಥಾನ ವೈದ್ಯ ಸುಷೇಣ ಅಲ್ಲಿದ್ದದೆ. ಅವ ಏನು ಹೇಳಿದೆ ಅಂತಾರೆ, ದ್ರೋಣಗಿರಿ ಬೆಟ್ಟಲ್ಲಿ ಸಂಜೀವಿನಿ ತೆಳಂತ ಒಂದು ಗಿಡಮೂಲಿ ಕಟ್ಟು ಅದರ ಒಂದು ದಯವಿಟ್ಟು ಅದರ ತರಕ್ಕುಂಟು. ಯಾರು ಹೋದು ತಿಳ್ಕೊಂಡು ಅಲ್ಲಿಗೆ ಹನುಮಂತನೇ ಹೋದೆ. ಹನುಮಂತ ಅಲ್ಲಿಗೆ ಹೋಗಾಕನ ಆ ಬೆಟ್ಟಲ್ಲಿ ಅವಾಗ ದ್ರೋಣಗಿರಿ ಬೆಟ್ಟಲ್ಲಿ ಎಲ್ಲಿ ಹುಡುಕಿರೆ ಆ ಗಿಡಮೂಲಿಕೆ ಆ ದೈ ಸಿಕ್ಕುದಿಲ್ಲ ನಮಗೆ. ಇವ ಕಡೆಗೆ ಏನು ಮಾಡಿದೆ ಅಂತಾರೆ, ಆ ಬೆಟ್ಟನನ್ನೇ ಹಿಡಿದು ಹಿಂಗೆ ಅಲ್ಲಾಡಿಸಿ ಬೆಟ್ಟನನ್ನೇ ಕತ್ತಿಕೊಂಡು ಕಿತ್ತು ರಣರಂಗಕ್ಕೆ ತಂದದೆ. ಸುಷೇಣ ಮತ್ತು ಲಕ್ಷ್ಮಣಗೆ ಔಷಧ ಎಲ್ಲ ಮಾಡಿದೆ, ಸಂಜೀವಿನ ಕಂಡಿಡಿದು. ಮಕ್ಕಳು, ಈಗ ನಾ ಹೇಳಿಕೆ ನೀವಿಗಿರೋ ಕತೆ ಏನಂತಾರೆ, ಈ ಹನುಮಂತನ ಬಾಲ, ಹನುಮಂತನ ಮೋರಟಲ್ಲ, ಅದು ಸ್ವಲ್ಪ ಊದಿಕೊಂಡು ಹೀಗೆ ಅಂಗಗಳ ಕಪಿಗಳ ಮುಖ ನೀವು ಊದಿಕೊಂಡಿರ್ತಲ್ಲ, ಅದು ಯಾಕೆ ಊದಿತ್ತು ಅಂತ ಹೇಳೋದಕ್ಕೆ ಒಂದು ರಾಮಾಯಣದಲ್ಲಿ ಒಂದು ಭಾರಿ ಖುಷಿನ ಕತೆ ಉಂಟು. ಈ ಹನುಮಂತನ ಅವನ ಹೆಸರು ಅಂಜನಾದೇವಿ ಅಂತ, ಅಪ್ಪನ ಹೆಸರು ಕೇಸರಿ ಅಂತ. ಅವಕ್ಕೆ ಇಬ್ಬರಿಗೆ ಈ ವಾಯುದೇವನ ಅನುಗ್ರಹದಿಂದ, ವಾಯುದೇವನ ಒಂದು ವರದಾಗಿ ಈ ಹನುಮಂತ ಹುಟ್ಟಿದೆ. ಹಾಗಾಗಿ ಅವನಿಗೆ ವಾಯುಪುತ್ರ ಅಂತ ಕೂಡ ಹೆಸರುಂಟು. ಈ ಹನುಮಂತ ಒಂದಿನ ಬೊಳ್ಪೊಳ್ಪಿಗೆ ಅಮ್ಮನೊಟ್ಟಿಗೆ ಮಲ್ಕೊಂಡಿದ್ದವ ಕಣ್ಣು ಬಿಟ್ಟು ನೋಡ್ಕಾಕನ ಇವಂಗೆ ಏನಾದೆ ಅಂತಾರೆ, ಆಕಾಶದಲ್ಲಿ ಮೂಡಣ ದಿಕ್ಕಲಿ ಭಾಳ ಹೊಟ್ಟೆ ಚಿಕೊಂಡಿದ್ದೆ. ಆ ಹೊತ್ತಿಗೆ ಬೊಳ್ಪೊಳ್ಪಿಗೆಲ್ಲ ಅಮ್ಮನ ಮಡಿಲಿಂದ ಇವ ಎದ್ದ ಕೂಡಲೇ ಇವಂಗೆ ಅವಂಗೆ ಹೊಟ್ಟೆ ನಿಂತಿದೆ. ಆಕಾಶ ನೋಡ್ಕಾಕನ ಆಕಾಶದಲ್ಲಿ ಕೆಂಪು ಸೂರ್ಯದೇವ ಆಗ ಮೇಲೆ ಬರ್ತಾ ಹುಟ್ಟೆ ಅಷ್ಟೇ ಕೆಂಪು ಬಣ್ಣ ಆಯ್ತು. ಇವಂಗೆ ನೋಡಿ ಇದು ಯಾವುದೋ ಹಣ್ಣು ಇರೋಕೆ ಕೊಂಡಂತೇಳಿ ಇವ ತೆಗ್ದ ಆಕಾಶಕ್ಕೆ ಹಾರಿದೆ. ಇವ ವಾಯುಪುತ್ರ ಅಲ್ಲ, ಹಾರ್ದಂಗೆ ಭಾರಿ ಸ್ಪೀಡ್ಲಿಂದ ಮತ್ತೆ ಹೊಟ್ಟೆ ನಿಚ್ಚಿಕೊಂಡು ಅದು ಕೆಂಪು ಸೂರ್ಯನು ಕಾಣ್ತೊಟ್ಟು. ಈ ದೇವತೆಗೆಲ್ಲ ಅವಳಲ್ಲ, ಅವು ಆಕಾಶದಲ್ಲಿ ಓಡಾಡ್ದವು, ನೆಲದ ಮೇಲೆಲ್ಲ ಓಡಾಡ್ದಿಲ್ಲ ದೇವತೆಗೆ. ಅವು ಆಕಾಶದಲ್ಲಿ ಓಡಾಡಿಕೊಂಡಿದ್ದ ಈ ದೇವತೆಗಳಿಗೆ ಈ ಹನುಮಂತ ಮೇಲೆ ಹೋದು ಕಾಣ್ತಾ ಉಂಟು. ಇದು ಎಂತಕ್ಕೆ ಹೋಗ್ತಾ ಉಂಟು ತಿಳ್ಕೊ ಅವು ಅವರಷ್ಟಕ್ಕೆ ಮಾತಾಡ್ಕೊಂಡು ಅದ್ರಲ್ಲಿ ಅಷ್ಟತಕ್ಕ ಒಬ್ಬ ಹೇಳ್ವೆ, ಇವಂಗೆ ಬಹುಶಃ ಇದೆ ಸೂರ್ಯನ ಕೆಂಪು ಸೂರ್ಯ ಇವಂಗೆ ಬಹುಶಃ ಹಣ್ಣಿನಂಗೆ ಮನೆ ಕಂಡತ ಎಂಥದ್ದೇನೋ, ಇವ ಹಂಗೆ ಅದರ ಮನೆ ತಿಂಬಕ್ಕೆ ಮನೆ ಹೊರಟತ ಏನೋ ಅಂತ. ಇವ ಭಾರಿ ಸ್ಪೀಡ್ ಹೋಗಿ ಇವ ಮುಟ್ಟಿ ಹಾಕಲಕ್ಕೆಲ್ಲ ಸೂರ್ಯನ ಹಾಕಲಕ್ಕೆಲ್ಲ ಮುಟ್ಟು ಅಂದಾಜಕ್ಕಾಕನ ಇವು ಸೀದಾ ಓಡುವೆ. ಯಾರು ದೇವತೆಗೆ ಓಡೋಗಿ ಅವರ ನಾಯಕ ಒಬ್ಬಟ್ಟು ಅವ ಇಂದ್ರ ಅಂತ ಅವನ ಹೆಸರು. ಇಂದ್ರನೊಟ್ಟಿಗಳು ಹಿಂಗೆ ಇದು ಬರ್ತೊಟ್ಟು ಅವ ಸೀದಾ ಇದು ಸೂರ್ಯದೇವನ ಹಕ್ಕಲೇ ಹೋಗ್ತಾ ಉಂಟ. ಇಂದ್ರಂಗೆ ಬೆಚ್ಚಾತು ಹಿಂಗೆ ನೋಡ್ಕನ ಇದು ಬರ್ತಾ ಉಂಟು ಎಂಥದ್ದು ಹನುಮಂತ ಮೇಲೆ ಭಾರಿ ಸ್ಪೀಡ್ಲಿ ಬರ್ತಾವೆ. ಇವು ಹಿಂಗೆ ಇತ್ತು ನೋಡಿದೆ ಯಾರು ಈ ಇಂದ್ರ ನೋಡ್ಕನ ಅವನು ವಜ್ರ ಇದೆ ಅಲ್ಲಿ ಕರೆಯಲ್ಲಿ ಇಸ್ಕೊಂಡಿದ್ದೆ. ಕರೆ ಅದರಲ್ಲಿ ತಗ್ದಂಗೆ ಹೊಡೆದ ಪೆಟ್ಟು ಬಿದ್ದದೆ ಇಲ್ಲಿಗೆ ಹನುಮಂತನ ಈ ಕೆಪ್ಚಂಡಿಗೆ ಪೆಟ್ಟು ಬಿದ್ದ ಕೂಡಲೇ ಅದು ಬಾತು ಕೂಡ ಹೋಗ್ತದೆ. ಬಾತ್ ಹೋಗಿ ಇವಂಗ ಪೆಟ್ಟಲ್ಲ, ವಜ್ರಾಯುಧದ ಪೆಟ್ಟು ಭಯಂಕರ. ವಜ್ರಾಯುಧ ತಿಳುವಂಥದ್ದು ಭಾರಿ ಶಕ್ತಿ ಇದ್ದ ಒಂದು ಆಯುಧ. ಅದರ ಬಗ್ಗೆ ಇನ್ನೊಮ್ಮ ಕತೆ ಹೇಳೋಣ. ಆ ವಜ್ರಾಯುಧದ ಪೆಟ್ಟು ಹನುಮಂತಿಗೆ ಅವ ಸಣ್ಣ ಕೂಸಲ್ಲ, ಸರಿಯಾಗಿ ಪೆಟ್ಟು ಬಿದ್ದು ಅವ ರುಯ್ದು ಆಕಾಶದಿಂದ ಬಡಂಗ್ ಅಂತ ಭೂಮಿ ಮೇಲೆ ಬಿತ್ತು. ಈ ಬಿದ್ದ ಕೂಡಲೇ ಈ ವಿಷಯ ಗೊತ್ತಾಯ್ತು ಯಾರಿಗೆ? ವಾಯುಗೆ. ಅವನಪ್ಪ ವಾಯು ಅಲ್ಲ, ವಾಯುಗೆ ಬೆಚ್ಚಾತ. ಮಂಗನ ಹಿಂಗೆ ಮಾಡ್ದ ಇಂದ್ರದಲ್ಲಿ. ಇವ ಈ ಭೂಲೋಕದಲ್ಲಿ ವಾಯುವಿನ ಸಂಚಾರನೇ ನಿಲ್ಲಿಸಿಬಿಟ್ಟದ್ದು.
ಮಕ್ಕಳೇ ಗಾಳಿನೇ ಇಲ್ಲ ಭೂಮಿಲಿ. ಕತೆ ಏನಾದ್ರು ನೋಡಿ, ನೀವು ನಮ್ಮ ಮೂಗುನ ಒಂಚೂರು ಒಂದು ಗಳಿಗೆ ತುಂಬತ್ತಿರಬೇಡಿ, ಒಂದು ಗಳಿಗೆ ಹಿಡಿದು ನೋಡಿ. ಉಸಿರು ಅಂದರೆ ಗಾಳಿ ಇಲ್ಲದ್ರೆ ಕತೆ ಏನಂತ. ಹಾಗೆ ಈ ವಾಯು ಸಂಚಾರ ನಿಂತ ಕೂಡಲೇ ಎಲ್ಲ ವಾಟ್ರಾಸ ಕಾಡ್ಲಿದ್ದ ಪ್ರಾಣಿಗಳು, ಊರ್ಲಿದ್ದ ಮನುಷ್ಯರು, ಅವಕ್ಕೆ ಎಲ್ಲ ಅಲ್ಲೆಲ್ಲ ಬಡ ಅಂತ ಬೆಳಕಿದೆ. ಕೆಲವು ಮನೆಯೊಳಗೆ, ಕೆಲವು ಅಂಗಡಿ, ಕೆಲವು ಕಾಡುಗುಡ್ಡಲ್ಲಿ ಎಲ್ಲೆಲ್ಲ ಬೆಳಿತೆ ಶುರುವಾಯ್ತು. ದೊಡ್ಡ ಅವಾಂತರನಾಗಿತ್ತು. ಅಷ್ಟೊತ್ತಕ್ಕನೆ ಇದು ನೋಡೋಕೆ ಈ ದೇವತೆಗಳಿಗೆಲ್ಲ ಬಿಸಿ ಆಯ್ತು. ಸೊ ಇದು ಎಂತ ಕತೆ, ಏನಾಗ್ತದೆ, ವಾಯು ಸಂಚಾರ ನಿಲ್ಲಿಸಿದ್ದು ಎಲ್ಲವೂ ತೊಂದರೆ ಆಗ್ತದೆ, ನಾವೇ ತೊಂದರೆ ಆಗ್ತಾರೆ. ಅವು ಎಲ್ಲ ಸೀದಾ ಓಡ್ದು ಎಲ್ಲ ಆಕಾಶಕ್ಕೆ, ಅವು ಇನ್ನೂ ಆಕಾಶಕ್ಕೆ ಓಡಿ ಬ್ರಹ್ಮದೇವನ ಮನೆ ಕಲೆ ಬ್ರಹ್ಮ ಮನೆ ಅಂಗಡಿ ಎದುರ ಜಗಲ್ಲಿ ಕುತ್ಕೊಂಡಿತ್ತು. ಎಂತಕ್ಕೆ ಬಂದೈತೆ ಕೇಳ್ತಾರೆ ದೇವತೆ. ಅಷ್ಟೊತ್ತಿಗೆ ದೇವತೆಗಳು ಈಗ ವಾಯುಪುತ್ರ ಹನುಮಂತ ಇದು ಆಕಾಶಕ್ಕೆ ಹಾರಿಕೊಂಡು ಹೋಗೋಕನ ಅಲ್ಲಿಂದ ಇದು ಇಂದ್ರ ವಜ್ರಾಯುಧದಲ್ಲಿ ಹೊಡೆದು ಬಿಟ್ಟು ಅವ ನೆಲಕ್ಕೆ ಬಿದ್ದು ಅವಂಗೆ ಬೋದಲ್ಲೇ ಉಸಿರಲ್ಲೇ ಎಂತಲೇ ಸತ್ಯ ಹೋದಂಗೆ ಆಗ್ಬಿಟ್ಟು. ಅದಕ್ಕಾಗಿ ಮಂಗಂಗೆ ಹಿಂಗೆ ಮಾಡ್ತಲ್ಲ ಅಂತೇಳಿ ಈ ವಾಯುದೇವ ತನ್ನ ಅವನ ಸಂಚಾರ ಕೂಡ ನಿಲ್ಲಿಸಿ ಎಲ್ಲ ಅಲ್ಲೋಲ ಕಲ್ಲಲ್ಲ ಆಗ್ತುಂಟು. ಭೂಮಿ ಮೇಲೆ ಏನೆಲ್ಲ ನಡೀತಾ ಉಂಟು, ಏನಾದರೂ ತಿಳಿಕೆ ಹಾಕಿಲ್ಲ ನೀವು ಕೂಡಲೇ ಬರೋಕುತ್ತೆ. ಹೌದಾ ತಿಳಿ ಯವನ ಪರಿವಾರ ಸಮೇತ ಬ್ರಹ್ಮ ಸೀದಾ ಭೂಲೋಕಕ್ಕೆ ಬಂದು ನೋಡ್ರೆ ಕತ್ತೆ ಅಂತ. ಅಲ್ಲಲ್ಲಿ ಮನುಷ್ಯರು ಪ್ರಾಣಿಗಳೆಲ್ಲ ಬಿದ್ದು ಹೊಡೆದಾಡ್ತೊಳು, ಯಾರೆಲ್ಲ ಉಸಿರು ಕಟ್ಟಿ ಏನೆಲ್ಲ ಆಗ್ತದೆ. ಕೂಡಲೇ ಇದು ಸೀದಾ ಹೋಗಿ ಹನುಮಂತನ ಹೋಗಿ ಬ್ರಹ್ಮ ಅವನಿಗೆ ಜೀವ ಕೊಟ್ಟೆ ಅವನ ಎದುರಿಸಿದೆ. ಮತ್ತೆ ವಾಯುಗೆ ಕೂಡ ಹೇಳಿದೆ, ನೋಡಿ ನಿನ್ನ ಮಂಗ ಬದುಕಿತ್ತು, ನೀ ಸ್ವಲ್ಪ ನಿನ್ನ ಸಂಚಾರ ಶುರು ಮಾಡಿ. ಪುನಃ ವಾಯು ಸಂಚಾರ ಶುರು ಮಾಡ್ತೀವಿ. ಎಲ್ಲ ಭಾರಿ ಖುಷಿ ಆಯ್ತು, ಎಲ್ಲವೂ ಸರಿ ಆಯ್ತು. ಆದರೆ ಏನಾಗ್ಬಿಟ್ಟಿದ್ದಾರೆ, ಈ ವಜ್ರಾಯುಧದ ಪೆಟ್ಟಲ್ಲ, ಈ ಹನುಮಂತನ ಉಂಟಲ್ಲ, ಅವನ ಬಾಯಿಟು ಹಿಂಗೆ ಊದೇ ಉಂಟು ಆ ಪೆಟ್ಟಿಗೆ ಇದಕ್ಕೆ ಅದು ಶಾಶ್ವತವಾಗಿ ಹಾಗೆ ನಿಂತದೆ. ಇವನ ನೋಡಿದ ಮೇಲೆ ಇವನ ಇಷ್ಟೆಲ್ಲ ಆಗ್ತಲ್ಲ, ಅಷ್ಟಕ್ಕನ ಈ ಬ್ರಹ್ಮ ಇವಂಗೆ ಹನುಮಂತಂಗೆ ವರ ಕೊಟ್ಟದೆ. ಹೈದಂಗೆ ಬಾಲ ಸಣ್ಣವನ ಕೂಸಲ ಅವನಿಗೆ ಒಂದು ವರ ಕೊಟ್ಟದೆ. ಈ ಪ್ರಪಂಚದಲ್ಲಿ ಯಾರೂ ಕೂಡ ನಿನ್ನ ಜಯಿಸಿಕೆ, ಯುದ್ಧದಲ್ಲಿ ನಿನ್ನನ್ನು ಗೆಲ್ಲಿಕೆ ಸಾಧ್ಯನೇ ಆಗದೇ ಹೋಗಲಿಲ್ಲ. ಮತ್ತು ಒಟ್ಟಿಗೆ ಇನ್ನೊಂದು ಇದರ ಕೂಡ ಕೊಟ್ಟದೆ. ಏನಂತಾರೆ, ನೀ ಮಹಾಶಕ್ತಿವಂತಾಗಿ ಈ ಭೂಮಿಯನ್ನೇ ಬದುಕೋಕು ಮತ್ತು ನೀ ಚಿರಂಜೀವಿಯಾಗಿ ಇರೋಕು ಅಂತ. ಚಿರಂಜೀವಿ ಆದ ತಿಳಿದಕ್ಕೆ ಒಂದು ಸಣ್ಣ ಉದಾಹರಣೆ ಕೊಡಿ ಮಕ್ಕಳೇ. ರಾಮಾಯಣ ಆದ ಮೇಲೆ ಮಹಾಭಾರತದ ಕಥೆಯಲ್ಲಿ ಒಂದಿನ ಈ ಭೀಮ ಕಾಡ್ಲಿ ಹೋಗ್ಕೊಂಡಿದ್ಕೊಂಡು ಒಂದು ದೊಡ್ಡ ಕಾಪಿ ಬಿದ್ದುಕೊಂಡಿದ್ದೇನೆ. ಅಟೊಂದು ಹೆದರಿತಾಳೆ ಭೀಮ. ಹೆದರುದಿಲ್ಲ ಭಾರಿ ಅವರುಗಳಿಗೆ ಭಾರಿ ವಾಗ್ಯುದ್ಧ ಅದ, ಅಂದ್ರೆ ಮಾತಿನ ಜಗಳಕ್ಕನ ಕಡೆಗೆ ಹನುಮಂತಳ ನೀನು ನೋಡ ನನ್ನ ಬಾಲನನ್ನೇ ಹೆಚ್ಚಿಂತ. ಅಷ್ಟೊತ್ತಿಗೆ ಹೋಗಿ ಈ ಭೀಮ ಅಷ್ಟು ಭಾರಿ ದೊಡ್ಡ ಮಹಾಭಾರತ ಶಕ್ತಿವಂತ ಭೀಮವಾಗಿ ಹನುಮಂತನ ಬಾಲನ್ನೇ ನೆಚ್ಚಿಗೆ ನೋಡಿದ ನೆಚ್ಚಿಕೆ ಅದು. ಅಂದರೆ ಹನುಮಂತ ಚಿರಂಜೀವಿ ಅಂತ ಹೇಳುವಂಥ ವರನ ಕೂಡ ಬ್ರಹ್ಮಂದ ಪಡ್ಕೊಂಡಿದೆ. ಮಕ್ಕಳೇ ಇದು ಬ್ರಹ್ಮ ಮತ್ತು ಬ್ರಹ್ಮಲ ಈ ಹನುಮಂತನ ಮೋರೆ ಹೆಂಗೆ ಊದಿಕೊಂಡಿತ್ತು ಅಂದ ಒಂದು ಕತೆ. ಮಕ್ಕಳು ಏನಂತಾರೆ, ನಾವಿಗೆ ಎಷ್ಟೋ ಸಲ ಏನಂತಾರೆ, ನಮ್ಮ ಪ್ರಾಯಕ್ಕಿಂತ ಜಾಸ್ತಿ ನಾವು ಏನೇನೋ ಮಾಡಕೂತು, ಅಲ್ಲಿ ಹಾರೋಕು, ಇಲ್ಲಿ ಬೀಳೋಕು, ಇಲ್ಲಿ ನೆಗೆಯೋಕು, ಇಂಥದ್ದೆಲ್ಲ ಇದ್ದಾರೆ. ಆದರೆ ನಮ್ಮ ಶಕ್ತಿ ಇಟ್ಟು ಅಷ್ಟೇ ನಾವು ಕೆಲಸ ಮಾಡಬೇಕು. ಭಾಳ ವಿಪರೀತ ಕಿರಿಕಿರಿ, ವಿಪರೀತ ನಮ್ಮ ಶಕ್ತಿ ಪ್ರದರ್ಶನ ಮಾಡಿ ಹತ್ತೈತೆಲ್ಲ ಗಡಿಬಿಡಿ ಮಾಡಿಕೊಂಡಿದ್ದಾರೆ. ನಮ್ಮ ಹಿರಿಯರು ಹೇಳಿ ಬೇರೆ ಊರಿಕೊಳ್ಳಿ ಕೂಸು ಅಂತ ಹಾಗೆ ಹಾಕಿ ಬಂತು. ಯಾಕೆಂದರೆ ನಮ್ಮ ಶಕ್ತಿ ಎಷ್ಟುಂಟು ಅಷ್ಟಕ್ಕೆ ನಾವು ಕೆಲಸ ಮಾಡಿಕೊಳಕು, ಮತ್ತು ನಾವು ನಮ್ಮ ಜೀವನದಲ್ಲಿ ಮೇಲೆ ಹೋಗಕ್ಕೆ ಸಾಧ್ಯ. ನಮ್ಮ ಶಕ್ತಿನ ಅರ್ಥಕೊಂಡು ನಾವು ಜೀವನದಲ್ಲಿ ಮೇಲೆ ಹೋಗಕ್ಕೆ ಸಾಧ್ಯ ಇದೆ.